ರೈತ ಸಂಪರ್ಕ ಕೇಂದ್ರದಿಂದ ಕಳಪೆ ಗುಣಮಟ್ಟದ ಬೀಜ ವಿತರಣೆ ಮಾಡಲಾಗಿದೆ ಎಂದು ಆರೋಪಿಸಿ ಕಲಬುರಗಿ ನಗರದಲ್ಲಿ ರೈತರು ಪ್ರತಿಭಟನೆ ನಡೆಸುವ ಮೂಲಕ ಕೃಷಿ ಇಲಾಖೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕರ್ನಾಟಕ ಪ್ರಾಂತ ರೈತ ಸಂಘದ ಅಧ್ಯಕ್ಷ ಶರಣಬಸಪ್ಪ ಮಮಶೆಟ್ಟಿ ಅವರ ನೇತೃತ್ವದಲ್ಲಿ ನಗರದ ಕೃಷಿ ಇಲಾಖೆ ಎದುರು ಬೃಹತ್ ಪ್ರತಿಭಟನೆ ನಡೆಸಿದ ರೈತರು ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ವಿಕೆ ಸಲ್ಗರ್, ಲೆಂಟಿ, ಮುದ್ದುಡ್ಗ ಗ್ರಾಮದ ರೈತರು ಮಹಾಗಾಂವ್ ರೈತ ಸಂಪರ್ಕ ಕೇಂದ್ರದಿಂದ ಸೋಯಾ ಬೀಜ ಪಡೆದು ಬಿತ್ತನೆ ಮಾಡಿದ್ದೇವೆ. ಬಿತ್ತನೆ ಮಾಡಿ ಹಲವು ದಿನಗಳು ಕಳೆದರೂ ಈವರೆಗೂ ನಾಟಿ ಬಂದಿಲ್ಲ. ಕಳಪೆ ಗುಣಮಟ್ಟದ ಬೀಜ ವಿತರಣೆ ಮಾಡಲಾಗಿದೆ ಎಂದು ದೂರಿದರು. ಇನ್ನು ರೈತರಿಗೆ ಕಳಪೆ ಮಟ್ಟದ ಬೀಜ ವಿತರಣೆ ಮಾಡಿದ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಬೇಕು ಹಾಗೂ ಬೀಜ ನೀಡಿದ ಸರಸ್ ಕಂಪನಿಯನ್ನು ಕಪ್ಪು ಪಟ್ಟಿಗೆ ಸೇರ್ಪಡೆ ಮಾಡಬೇಕು ಎಂದು ಆಗ್ರಹಿಸಿದರು. ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ರೈತ ಸಂಪರ್ಕ ಕೇಂದ್ರದಿಂದ ಸರ್ಕಾರದ ಕಚೇರಿ ಕೃಷಿ ಇಲಾಖೆ ಮೂಲಕ ಇವತ್ತು ಈಗಾಗಲೇ ಕಳಪೆ ಮಟ್ಟದ ಸೋಯಾ ಬೀಜ ಸಾರಸ್ 335 ಬೀಜ ಇವತ್ತು ಮಧ್ಯಪ್ರದೇಶ, ಆಂಧ್ರ ಪ್ರದೇಶದಿಂದ ಬಂದಿರತಕ್ಕಂಥ ಬೀಜ ಆ ಕಂಪನಿಗಳ ಮೇಲೆ ಕ್ರಿಮಿನಲ್ ಪೊಲೀಸ್ ಕೇಸ್ ಹಾಕಬೇಕು. ಜೂನ್ ಮೊದಲನೇ ವಾರದಲ್ಲಿ ಇವತ್ತು ಈ ಬೀಜನ ಭೂಮಿಗಾಗಿ ಬಿತ್ತಿರ್ತಕ್ಕಂಥ ರೈತರು ಗೊಬ್ಬರ ಹಾಕಿದರೆ ಬುಕ್ಕದಾಳು, ಬಿತ್ತಿದ ಕೂಲಿ, ಆಮೇಲೆ ಇವತ್ತು ಎಡಿ ಹೊಡೆದಿರ್ತಕ್ಕಂಥದ್ದು, ಸದಿ ಕಳೆದಿರ್ತಕ್ಕಂಥದ್ದು, ಔಷಧ ಹಾಕಿರ್ತಕ್ಕಂಥದ್ದು ಇಂಥ ಎಲ್ಲ ಲಾಗೋಡಿ ಮಾಡಿದ್ರೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ನಾಟಿ ಕೇಳಾರದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಳಪೆ ಮಟ್ಟದ ಬೀಜ ಸರ್ಕಾರದ ಮೂಲಕ ವಿತರಣೆ ಮಾಡಿರ್ತಕ್ಕಂಥದ್ದೇನಿದೆ ತಕ್ಷಣವೇ ಆ ಕಳಪೆ ಮಟ್ಟದ ಬೀಜ ವಿತರಣೆ ಮಾಡಿರ್ತಕ್ಕಂಥ ಕಂಪನಿಗಳ ಮೇಲೆ ಕ್ರಿಮಿನಲ್ ಪೊಲೀಸ್ ಕೇಸ್ ಹಾಕಬೇಕು, ಅವ್ರ ಪರವಾನಿಗೆ ಕಪ್ಪು ಪಟ್ಟಿಗೆ ಸೇರಿಸಬೇಕು. ಆ ಕಂಪನಿಗಳ ಮೂಲಕ ಸರ್ಕಾರ ಮಧ್ಯಪ್ರವೇಶ ಮಾಡಿ ಸರ್ಕಾರ ಮತ್ತು ಕಂಪನಿಗಳು ಕೂಡಿ ಈ ರೈತರಿಗೆ ಒಂದು ಪ್ಯಾಕೆಟ್ದಿಂದ 30 kg ಬೀಜ ಇರ್ತವೆ, 1000 ಪ್ಯಾಕೆಟನ್ನು ವಿತರಣೆ ಮಾಡಿರ್ತಕ್ಕಂಥದ್ದು. ಪ್ರತಿ ಎಕರೆಗೆ ಸರಾಸರಿ ಇಳುವರಿ 6 ಚೀಲದಿಂದ 7 ಚೀಲ ಇವತ್ತು ಸೋಯಾ ಬೆಳೀತಾರೆ. ಇವತ್ತು 1 ಎಕರೆಗೆ 25,000 ರೂಪಾಯಿ ಪರಿಹಾರ ಕೊಡಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಜಿಲ್ಲಾಡಳಿತ ಸಂಪೂರ್ಣವಾಗಿ ಕುಸಿದೋಗಿದೆ, ನೆಲಕಚ್ಚೋಗಿದೆ. ರೈತರ ನೆರವಿಗೆ ಧಾವಿಸಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯಿಸಿ ಇವತ್ತು ನಾವು ರೈತರೆಲ್ಲರೂ ಕೂಡಿ ಕರ್ನಾಟಕ ಪ್ರಾಂತ ರೈತ ಸಂಘ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದೀವಿ. ಇವತ್ತು ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳನ್ನು ಇವತ್ತು ತಕ್ಷಣವೇ ತನಿಖೆ ನಡೆಸಿ ರೈತರಿಗೆ ಪರಿಹಾರ ಕೊಡಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯನ ಮಾಡ್ತಾ ಇದ್ದೀವಿ. ಎಂಟೈರ್ ಆ ಕಂಪ್ನಿ ಸೋಯಾ ಸಾರಸ್ 335 ಸೋಯಾ ಬೀಜ ಎಲ್ಲಿ ವಿತರಣೆ ಮಾಡಿದಾರೋ ಆ ಬೀಜ ವಿತರಣೆ ಮಾಡಿರ್ತಕ್ಕಂಥದ್ದು ಮಾತ್ರ ಇವತ್ತು ನಾಟಿ ಗೆದ್ದಿಲ್ಲ. ನಾವು ಬೀಜ ಬೇರೆ ಸೋಯಾ ಬೀಜ ಬಿತ್ತಿರ್ತಕ್ಕಂಥ ನಾಟಿ ಗೆದ್ದಿದೆ. ನಮ್ಮ ಭಾಗದ ಬೆಳೆ ಮಿಶ್ರ ಬೆಳೆ ಬೆಳಿತೀವಿ, ತೊಗರಿಯಾಗ ಉದ್ದ ಹಾಕ್ತೀವಿ, ಹೆಸರು ಹಾಕ್ತೀವಿ, ಸೋಯಾ ಹಾಕ್ತೀವಿ, ಎಳ್ಳು ಹಾಕ್ತೀವಿ. ಹಾಗಾಗಿರೋ ರೈತರಿಗೆ ಇವತ್ತು ಬರೆ ಎಳಿತಕ್ಕಂಥ ಅದ್ರ ಮೇಲೆ ಅವಲಂಬಿತರಾಗಿರುವಂಥ ರೈತರು ಬರೆ ಎಳಿತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೆ ಮಾಡಿರ್ತಕ್ಕಂಥ ಲಾಗೋಣಿನೂ ಕೂಡ ಮರಳಿ ಬರಲಾರಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಂಗಾಲಾಗಿದ್ದಾರೆ ನಮ್ಮ ರೈತರು.